ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮಗೆ ಶುಭಾಶಯಗಳು. ದೇವರ ವಾಕ್ಯ ಲೋಕನು ಸುವಾರ್ತೆ 10ನೇ ಅಧ್ಯಾಯ ವಚನ 1-2. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಲೂಕ್ ಚಾಪ್ಟರ್ 10 ವರ್ಸಸ್ 1 and 2. ಇದಾದ ಮೇಲೆ ಸ್ವಾಮಿಯು ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದೂರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿಯವರು ಈ ಭೂಲೋಕದಲ್ಲಿ ಜೀವಂತವಾಗಿ ಶರೀರಧಾರಿಯಾಗಿದ್ದಾಗ ಅವರು ತಮ್ಮ ಶಿಷ್ಯರಿಗೆ ಹೇಳಿದಂತಹ ಮಾತುಗಳು, ಅವರು ತಮ್ಮ ಶಿಷ್ಯರನ್ನು ತಾವು ಹೋಗಬೇಕಾಗಿರ್ತಕ್ಕಂತಹ ಊರುಗಳಿಗೆ ಗ್ರಾಮಗಳಿಗೆ ಕಳಿಸ್ತಾ ಅವರಿಗೆ ಹೇಳಿದಂತಹ ಒಂದು ಮಾತು ಏನಂತಂದರೆ, ಬೆಳೆಯು ಬಹಳ, ಕೆಲಸದವರು ಕಡಿಮೆ. ಆದ್ದರಿಂದ ಬೆಳೆಯ ಯಜಮಾನನಿಗೆ ನಿನ್ನ ಬೆಳೆಗೆ ಆಳುಗಳನ್ನು ಕಳುಹಿಸು ಎಂದು ಬೇಡಿಕೊಳ್ಳಿರಿ ಎಂದು ಹೇಳ್ತಾ ಇದ್ದಾರೆ. ಪ್ರಿಯರೇ, ಈ ಲೋಕದಲ್ಲಿ ದೇವರಿಗೆ ಬೆಳೆ ಅನ್ನುವಂಥದ್ದು ಬಹಳವಾಗಿದೆ. ಬೆಳೆ ಅಂತ ಹೇಳುವಾಗ ಅದು ಆತ್ಮಗಳ ಬೆಲೆ. ಈ ಲೋಕದಲ್ಲಿ ಮನುಷ್ಯರು ಪಾಪ ಮಾಡಿ ಜೀವಸ್ವರೂಪನಾದಂತಹ ದೇವರನ್ನು ಅರಿಯದೆ ಸತ್ಯದೇವರನ್ನು ಬಿಟ್ಟು ಇವತ್ತು ಅಸತ್ಯವಾದವುಗಳನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಕತ್ತಲೆಯನ್ನು ಅನುಸರಿಸಿ ಮರಣಕರ ಮಾರ್ಗದಲ್ಲಿ ಅವರು ಹೋಗ್ತಿರುವಾಗ ಅವರನ್ನು ನೋಡಿ ದೇವರಿಗೆ ಆ ಒಂದು ಆತ್ಮಗಳ ಮೇಲೆ ಆವೇದನೆ ಉಂಟಾಗಿ ಆತನು ಹೇಳ್ತಿದ್ದಾನೆ, ಬೆಳೆಯು ಬಹಳ, ಕೊಯ್ಯುವಂಥವರು ಕಡಿಮೆ. ಆದುದರಿಂದ ಬೆಳೆಯ ಯಜಮಾನನಿಗೆ ನೀವು ಹೀಗೆ ಪ್ರಾರ್ಥನೆ ಮಾಡಿರಿ, ಏನಂತ, ನಿನ್ನ ಬೆಳೆಗೆ ಕೂಲಿ ಆಳುಗಳನ್ನು ಕಳುಹಿಸು ಎಂಬುದಾಗಿ. ಈ ಮಾತುಗಳನ್ನು ಆಲಿಸ್ತಿರ್ತಕ್ಕಂಥ ಸಹೋದರನೇ ಸಹೋದರಿ, ಈ ಲೋಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ಅವರಲ್ಲಿ ಅನೇಕರು ಸತ್ಯದೇವರನ್ನು, ನಿಜ ದೇವರನ್ನು ಅರಿಯದೆ ಅವರು ತಮ್ಮ ಸ್ವಂತ ಮಾರ್ಗಗಳಲ್ಲಿ ಜೀವಿಸ್ತಾ ಇದ್ದಾರೆ. ಸ್ವಂತ ಪಾಪಗಳಲ್ಲಿ ಅವರು ಜೀವಿಸಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಶಾಶ್ವತವಾದಂತಹ ಮರಣಕ್ಕೆ ಅವರು ಪಾತ್ರರಾಗ್ತಾರೆ. ನಿತ್ಯ ನರಕಾಗ್ನಿಗೆ ಅವರು ಗುರಿಯಾಗ್ತಾ ಇದ್ದಾರೆ. ಅಂಥವರನ್ನು ನೋಡುವಾಗ ಯೇಸು ಕ್ರಿಸ್ತನು ಅವರ ಮೇಲೆ ಕನಿಕರ ಪಟ್ಟು ಹೇಳ್ತಾ ಇದ್ದಾನೆ, ಬೆಳೆಯು ಬಹಳ, ಕೊಯ್ಯುವಂಥವರು ಕಡಿಮೆ. ಆದ್ದರಿಂದ ಬೆಳೆ ಯಜಮಾನನಿಗೆ ನಿನ್ನ ಆಳುಗಳಿಗೆ, ನಿನ್ನ ಕೆಲಸಕ್ಕೆ ಆಳುಗಳನ್ನು ಕಳುಹಿಸು ಎಂಬುದಾಗಿ. ಪ್ರೇರೆ, ಹೌದು, ಇವತ್ತು ಕೆಲಸಕ್ಕೆ ಬೇಕಾಗಿದ್ದಾರೆ, ದೇವರ ಕೆಲಸಕ್ಕೆ ಬೇಕಾಗಿದ್ದಾರೆ. ಪ್ರಪಂಚದಲ್ಲಿ ಎಷ್ಟೋ ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಅವರು ಈ ಭೂಲೋಕದಲ್ಲಿ ತಾವು ಯಾವುದಾದ್ರೂ ಒಂದು ಉದ್ಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡಿಕೊಳ್ಳೋಣ ಎಂಬುದಾಗಿ ಅವರು ಪ್ರಯತ್ನಗಳ ಪಡ್ತಿದ್ದಾರೆ. ಆದರೆ ಇಲ್ಲಿ ದೇವರಿಗೆ ಆ ಬೆಳೆ ಇದೆ, ಇಲ್ಲಿ ಕೆಲಸದವರು ಬೇಕಾಗಿದ್ದಾರೆ ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ಆ ಒಂದು ದೇವರ ಕೆಲಸವನ್ನು ಮಾಡುವುದಕ್ಕೆ ದೇವರು ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇರೋದಾದರೆ ನೀವು ಆ ದೇವರ ಕೆಲಸಕ್ಕೆ ಬನ್ನಿರಿ ಎಂಬುದಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ, ಆ ರೀತಿಯಾಗಿ ದೇವರು ತನ್ನ ಬೆಳೆಯನ್ನು ಕೊಯ್ಯತಕ್ಕಂಥ ಕೆಲಸದಲ್ಲಿ ನಮ್ಮನ್ನು ಅಧಿಕವಾಗಿ ಉಪಯೋಗ ಮಾಡಿಕೊಳ್ಳಿ ಎಂಬುದಾಗಿ ನಾನು ಆಶಿಸ್ತಾ ಈ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.